ಇದೆ ಅದನ್ನ ಎಲ್ಲ ಸಾರ್ವಜನಿಕರಿಗೆ ಮತ್ತು ವಿಶ್ವದ ನಾಡಿನ ದೇಶದ ಜನರಿಗೆ ಅದನ್ನ ತಿಳುವಳಿಕೆ ಕೊಡಬೇಕು. ಹಾಲು ಒಂದು ಪೌಷ್ಟಿಕಯುಕ್ತ ಆಹಾರ ಮತ್ತು ಸಮತೋಲಿತ ಆಹಾರ. ಹಾಗಾಗಿ ವಿಶ್ವ ಹಾಲು ದಿನಾಚರಣೆಯ ದಿನದಿಂದ ನಾವು ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಬಳಸೋದ್ರಿಂದ ಎಷ್ಟು ಅನುಕೂಲ ಆಗುತ್ತೆ, ಸಾರ್ವಜನಿಕರಿಗೆ ಆರೋಗ್ಯದ ಮೇಲೆ ಏನು ಇಂಪ್ಯಾಕ್ಟ್ ಆಗುತ್ತೆ, ಮತ್ತು ಅದರದ ಪೌಷ್ಟಿಕಾಂಶಗಳನ್ನು ಈ ಮಾಲ್ನ್ಯೂಟ್ರಿಷನ್ಸ್, ವಿಶೇಷವಾಗಿ ಮಾಲ್ನ್ಯೂಟ್ರಿಷನ್ಸ್ ಚಿಲ್ಡ್ರನ್ಸು ಮತ್ತು ಗರ್ಭಿಣಿ ಸ್ತ್ರೀಯರಿಗೆ ಹೆಚ್ಚು ಪೋಷಕಾಂಶವುಳ್ಳ ಹಾಲು ಕೊಡಬೇಕು ಅನ್ನೋದು ಇದರ ಮಹತ್ವದ ಉದ್ದೇಶ. ಜೊತೆಗೆ ಈ ಡೈರಿ ಫಾರ್ಮಿಂಗ್ ಏನು ಮಾಡ್ತಾ ಇದ್ವಿ, ಡೈರಿ ಫಾರ್ಮಿಂಗು ಕೂಡ ಸಸ್ಟೈನಬಲ್ ಡೆವಲಪ್ಮೆಂಟ್ಗೆ ಮತ್ತು ಎಸ್ಪೆಷಲಿ ವುಮೆನ್ ಎಂಪವರಿಂಗ್ಗೆ ಇದು ತುಂಬ ಉಪಯುಕ್ತವಾಗಿರೋದ್ರಿಂದ ಡೈರಿ ಫಾರ್ಮಿಂಗ್ನು ಕೂಡ ನಾವು ಇಂಪ್ರೂವ್ ಮಾಡಬೇಕು. ಆ ನಿಟ್ಟಿನಲ್ಲಿ ಎಲ್ಲರಿಗೂ ಕೂಡ ಹಾಲು ಮತ್ತು ಹಾಲಿನ ಉತ್ಪನ್ನಗಳ ಮಹತ್ವ ತಿಳಿಸ್ಬೇಕು, ಹಾಲಿನ ಉಪಯೋಗನೂ ಕೂಡ ತಿಳಿಸ್ಬೇಕು ಅನ್ನೋದು ಈ ದಿನಾಚರಣೆಯ ಉದ್ದೇಶ. ಹಾಗಾಗಿ ICAR ಮತ್ತು NIMP ಜೊತೆಗೆ ನಮ್ಮ KMF, IDA ಸೌತ್ ಝೋನ್ ಇವರೆಲ್ಲರೂ ಕೂಡ ಸಹಯೋಗದಿಂದ ಮಾಡ್ತಾ ಇರೋದೇನು, ಹಾಲು ಮತ್ತು ಹಾಲಿನ ಉತ್ಪನ್ನಗಳ ಮಹತ್ವವನ್ನು ಎಲ್ರಿಗೂ ತಿಳುವಳಿಕೆ ನೀಡಬೇಕು. ಕೆಲವು ತಪ್ಪು ಕಲ್ಪನೆಗಳಿರ್ತದೆ, ಹಾಲು ಸೇವಿಸೋದ್ರಿಂದ ಏನಾಗುತ್ತೆ ಅಥವಾ ಹಾಲನ್ನು ಹೇಗೆ ಸೇವಿಸಿದ್ರೆ, ಕೆಲವರು ನೀವು ನೋಡ್ತೀರಾ ಹಾಲು ಮತ್ತು ತುಪ್ಪ ಬಳಸಿದ್ರೆ ಇದು ಕೊಬ್ಬಿನ ಅಂಶ ಇರೋದ್ರಿಂದ ಅದನ್ನು ಹೆಚ್ಚು ಬಳಸಬಾರ್ದು, ಅದು ತಪ್ಪು ಕಲ್ಪನೆಗಳಿರ್ತವೆ. ಆ ಥರದ ತಪ್ಪು ಕಲ್ಪನೆಗಳನ್ನು ಜನಗಳಿಗೆ ಸರಿಸಬೇಕಾಗುತ್ತೆ. ಅದ್ರ ಬಗ್ಗೆ ತಿಳುವಳಿಕೆ ನೀಡಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಹೆಚ್ಚು ಬಳಸಬೇಕು. ಆ ನಿಟ್ಟಿನಲ್ಲಿ ಈ ದೇಶದ ರೈತರು ಮತ್ತು ಡೈರಿ ಫಾರ್ಮರ್ಸ್ಗೆ ಸಪೋರ್ಟ್ ಮಾಡಬೇಕು ಅನ್ನೋದು ಈ ಕಾರ್ಯಕ್ರಮದ ಉದ್ದೇಶ. ಬಹಳ ಕಮ್ಮಿ ಡೈರಿ ಫಾರ್ಮಿಂಗ್ ಮಾಡೋದ್ರಿಂದ ಅದೇ ನಮ್ಮೀಗ ಹಿರಿಯ ಒಬ್ಬರು ಉದ್ಯಮಿ ಹೇಳಿದ್ರು, ಡಾಕ್ಟರ್ ಕ್ಯಾಪ್ಟನ್ ಗೋಪಿನಾಥ್ ಅವ್ರು ಹೇಳ್ತಾ ಇದ್ರು. ಅವರು ಕೂಡ ಒಬ್ಬ ಉದ್ಯಮಿಯಾಗಿ ಯಶಸ್ವಿ ಉದ್ಯಮಿ ಆಗಿದ್ರು ಕೂಡ ಸಿವಿಲ್ ಏವಿಯೇಷನ್ ಅಲ್ಲಿ ಕೆಲಸ ಮಾಡಿದ್ರು ಕೂಡ ಕೃಷಿನಲ್ಲೂ ಕೂಡ ನಾವು ಇನ್ನೂ ತೊಡಗಿಸ್ಕೊಂಡಿದ್ದೀವಿ. ಯಾಕೆ ಅಂತಂದ್ರೆ ಕೃಷಿಗೆ ಅಷ್ಟೇ ಮಹತ್ವ ಇದೆ. ಅದೇ ರೀತಿ ಡೈರಿ ಫಾರ್ಮಿಂಗು ಕೂಡ ಇಂಪಾರ್ಟೆನ್ಸ್ ಇದೆ. ಆರ್ಥಿಕವಾಗಿ ಸದೃಢ ಆಗಲಿಕ್ಕೆ, ಜೀವನ ಮತ್ತು ಆರ್ಥಿಕ ಸಬಲೀಕರಣ ಆಗಲಿಕ್ಕೆ ಡೈರಿ ಫಾರ್ಮಿಂಗ್ ಮಾಡಬೇಕು. ಕೇವಲ ನಾವು ಸರ್ಕಾರಿ ಉದ್ಯೋಗನೇ ಬೇಕು ಅಥವಾ ಖಾಸಗಿ ಉದ್ಯೋಗನೇ ಬೇಕು ಅನ್ನೋದೇನಿಲ್ಲ. ಸರಿಯಾದ ಪ್ರಮಾಣದಲ್ಲಿ ನಾವು ಡೈರಿ ಫಾರ್ಮಿಂಗ್ನ ಮಾಡಿದ್ರೆ, ಹೈನುಗಾರಿಕೆಯನ್ನು ಮಾಡಿದ್ರೆ ಅದು ಕೂಡ ಲಾಭದಾಯಕವಾದ ಹುದ್ದೆ, ಅದನ್ನು ಕೂಡ ಚೆನ್ನಾಗಿ ನಿಭಾಯಿಸ್ಬೋದು ಆರ್ಥಿಕವಾಗಿ. ಈ ಗೊತ್ತಿದೆ ನಿಮಗೆ, ನಮ್ಮ ದೇಶದಲ್ಲಿ ಭಾರತ 2ನೇ ಅತಿ ದೊಡ್ಡ ಹಾಲು ಪ್ರೊಕ್ಯೂರ್ ಮಾಡುವಂಥ ದೇಶ. ನಮ್ಮದು ಕೂಡ ಕರ್ನಾಟಕ ಇಡೀ ದೇಶದಲ್ಲೇ 2nd ಲಾರ್ಜೆಸ್ಟ್ ಮಿಲ್ಕ್ ಪ್ರೊಕ್ಯೂರ್ ಸ್ಟೇಟ್ ಫೆಡರೇಷನ್. ಹಾಗಾಗಿ ನಮ್ಮಲ್ಲಿ ಇವತ್ತು ಸುಮಾರು ನಿನ್ನೆ 1,06,00,000 ಲೀಟರ್ನಷ್ಟು ನಾವು ಸಂಗ್ರಹ ಮಾಡಿದ್ದೀವಿ. ಯಾಕೆ ಅಂತಂದರೆ ಸರ್ಕಾರ 4 ರೂಪಾಯಿ ಪರ್ ಲೀಟ್ರಿಗೆ ಕೊಡ್ತಾ ಇದೆ ಮತ್ತು 5 ರೂಪಾಯಿ ಇನ್ಸೆಂಟಿವ್ ಕೊಡ್ತಾ ಇರೋದ್ರಿಂದ ಹೆಚ್ಚು ಪ್ರಮಾಣದಲ್ಲಿ ಹಾಲು ಶೇಖರಣೆ ಆಗ್ತಾ ಇದೆ. ಇದರಲ್ಲಿ ರೈತರು ಜೊತೆಗೆ ಯುವ ಜನಾಂಗನೂ ಕೂಡ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಸಾಕಷ್ಟು ಟೆಕ್ಕೀಸ್ ಕೂಡ ಈ ಕೃಷಿಗೆ ಬರ್ತಿದ್ದಾರೆ, ಕೃಷಿನಲ್ಲಿ ಹೈನುಗಾರಿಕೆಯನ್ನು ಆಯ್ಕೆ ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಲಾಭದಾಯಕವಾಗಿರೋದು ಹುದ್ದೆ ಮತ್ತು